ಇದು ಕೇರಳದ ಕಹಾನಿ. ಲವ್, ಸೆಕ್ಸ್, ಮರ್ಡರ್, ಅದಾದ ಬಳಿಕ ಸರೆಂಡರ್ ಎಲ್ಲವೂ ಇರುವಂತಹ ಒಂದು ವಿಚಿತ್ರವಾದಂತಹ ಸ್ಟೋರಿ. ಈ ವಿಚಿತ್ರ ಪ್ರೀತಿ ಪ್ರಣಯ ಎಲ್ಲವೂ ಶುರುವಾಗಿದ್ದು ಕೇರಳದಲ್ಲಿ. ಈ ಕೊಲೆಯ ಕಹಾನಿ ಇದೆಯಲ್ಲ ನಿಜಕ್ಕೂ ಬಹಳ ರೋಚಕವಾಗಿದೆ. ಪ್ರೀತಿಸಿ ದೈಹಿಕ ಸಂಬಂಧವನ್ನ ಬೆಳೆಸಿ ಮಗುವನ್ನ ಕೊಂದಂತಹ ಸ್ಟೋರಿ ಇದು. ಒಂದು ಮಗುವಲ್ಲ, 2 ಮಗುವನ್ನ ಕೊಂದಂತಹ ಸ್ಟೋರಿ. ಇದನ್ನ ಕೇಳಿದ್ರೆ ಹಿಂಗೂ ಇರ್ತಾರಾ ಅಂತ ಅನ್ಸದೇ ಇರೋದಿಲ್ಲ. ಯಾಕಂದ್ರೆ ಈ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಇಬ್ರು ಅರೆಸ್ಟ್ ಆಗಿದ್ದಾರೆ ಕೇರಳದ ತ್ರಿಶೂರ್ನಲ್ಲಿ. ಒಬ್ಬಾಕೆ ಅನಿಶಾ, ಆಕೆಗೆ 23 ವರ್ಷ ವಯಸ್ಸು. ಮತ್ತೊಬ್ಬನ ಫೋಟೋನ ಗಮನಿಸ್ತಾ ಇದ್ದೀರಿ, ಆತ ಭವಿನ್, ಆತನಿಗೆ 25 ವರ್ಷ ವಯಸ್ಸು. ಇಬ್ರು ಕೂಡ ಪ್ರೀತಿಸ್ತಾ ಇದ್ದವರು, ಇಬ್ರು ಕೂಡ ಮದುವೆಗೂ ಮುಂಚೆಯೇ ಮಕ್ಕಳ ತಂದೆ ತಾಯಿಯಾದವರು. ಆದರೆ ಅದೇ ಮಕ್ಕಳನ್ನ ಕೊಂದು ಹಾಕಿದವರು. ಇಡೀ ಪ್ರಕರಣ ಬೆಳಕಿಗೆ ಬಂದಂಥ ರೀತಿ ಇದೆಯಲ್ಲ, ಇದು ಸುಮಾರು 3-4 ವರ್ಷಗಳ ಕಾಲ ನಡೆದಂಥ ಪ್ರಕರಣ. ಯಾರ ಗಮನಕ್ಕೂ ಬಂದಿರಲಿಲ್ಲ, ಯಾರಿಗೂ ಇವ್ರ ಮೇಲೆ ಸಣ್ಣ ಅನುಮಾನವೂ ಕೂಡ ಬಂದಿರಲಿಲ್ಲ. ಆದರೆ ಆರೋಪಿ ಭವಿನ್ ಏನಿದ್ದಾನೆ, ಅನಿಶಾಳ ಪ್ರಿಯಕರ, ಆತನಿಂದಾಗಿಯೇ ಇಡೀ ಕೇಸ್ ಬೆಳಕಿಗೆ ಬಂದ್ಬಿಡುತ್ತೆ. ಅದು ಮೊನ್ನೆ ರಾತ್ರಿ ಆತನೇ ಪೊಲೀಸ್ ಠಾಣೆಗೆ ಬಂದು ಶರಣಾಗಿ, ಹೌದು ನಾವು ಇಂಥದ್ದೊಂದು ಕೃತ್ಯ ಮಾಡಿದೀವಿ, ನಮಗ್ ಹುಟ್ಟಿದಂಥ ನವಜಾತ ಮಗುಗಳನ್ನ, ನವಜಾತ ಶಿಶುಗಳನ್ನ ನಾವು ಸಾಯಿಸಿದೀವಿ ಅಂತ ಹೇಳಿ ಪೊಲೀಸರ ಮುಂದೆ ಹೇಳ್ತಾನೆ. ಅದಾದ ಬಳಿಕ ಪೊಲೀಸರು ಕಾರ್ಯಾಚರಣೆಗಿಳಿತಾರೆ. ಮೊದಲು ಭವಿನ್ ಅರೆಸ್ಟ್ ಆಗ್ತಾನೆ. ಅದಾದ ಬಳಿಕ ಆತ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಅನಿಶಾಳನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈ ಸ್ಟೋರಿಯ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಈ ಸ್ಟೋರಿ ಆರಂಭ ಆಗೋದು 2020ರಲ್ಲಿ ಕೇರಳದ ತ್ರಿಶೂರ್ನಲ್ಲಿ. 2020ರಲ್ಲಿ ಭವಿನ್ ಹಾಗೆ ಅನಿಶಾಗೆ ಇಬ್ಬರಿಗೂ ಫೇಸ್ಬುಕ್ ಮೂಲಕ ಪರಿಚಯ ಆಗುತ್ತೆ. ಫೇಸ್ಬುಕ್ ಮೂಲಕ ಆದಂಥ ಪರಿಚಯ, ಆನಂತರ ಸ್ನೇಹಕ್ಕೆ ತಿರುಗಿ, ಅದಾದ ಬಳಿಕ ಪ್ರೀತಿಗೆ ತಿರುಗಿ, ಅದಾದ ಬಳಿಕ ಇಬ್ಬರ ಮಧ್ಯೆ ದೈಹಿಕ ಸಂಪರ್ಕಕ್ಕೂ ಕೂಡ ಈ ಪರಿಚಯ ಕಾರಣ ಆಗುತ್ತೆ. 2020ರಲ್ಲಿ ಆರಂಭ ಆಗೋದು. ಅನಿಶಾ ತನ್ನ ತಾಯಿ ಹಾಗೆ ತನ್ನ ಸಹೋದರನ ಜೊತೆ ತನ್ನ ಮನೆಯಲ್ಲಿ ವಾಸ ಇರ್ತಾಳೆ. ಹೀಗಿರುವಂತಹ ಸಂದರ್ಭದಲ್ಲಿ ಇವರಿಬ್ರು ಲೈಂಗಿಕ ಸಂಪರ್ಕವನ್ನ ಬೆಳೆಸಿದ್ದಂತಹ ಕಾರಣಕ್ಕಾಗಿ 2022ರಲ್ಲಿ ಗರ್ಭವತಿಯಾಗ್ತಾಳೆ ಅನಿಶಾ. ಅದಾದ ಬಳಿಕ ಗಂಡು ಮಗುವಿಗೆ ಜನ್ಮವನ್ನ ನೀಡ್ತಾಳೆ. ಆಕೆ ಗಂಡು ಮಗುವಿಗೆ ಜನ್ಮವನ್ನ ನೀಡಿದಂತಹ ನಂತರದಲ್ಲಿ ಆಕೆಗೆ ಮದುವೆಯಾಗಿರೋದಿಲ್ಲ, ಮದುವೆಯಾಗೋ ಮುಂಚೆ ಹುಟ್ಟಿದಂತಹ ಮಗು. ಆ ಕಾರಣಕ್ಕಾಗಿ ತಾನೇ ಕತ್ತು ಹಿಸುಕಿ ಆ ಮಗುವನ್ನ ಕೊಂದು ಹಾಕುವಂತಹ ಕೆಲಸವನ್ನ ಅನಿಶಾ ಮಾಡಿದ್ಲು. ಅದಾದ ಬಳಿಕ ಮಗುವಿನ ಮೃತದೇಹವನ್ನ ತನ್ನ ಪ್ರಿಯಕರ ಭವಿನ್ನ ಫೋನ್ ಮಾಡಿ ಕರೆದು ಆತನ ಕೈ ಕೊಟ್ಟು ಅದನ್ನ ಮಣ್ಣು ಮಾಡು ಅಂತ ಹೇಳಿರ್ತಾಳೆ. ಆತ ಹೋಗಿ ಮಣ್ಣು ಮಾಡಿರ್ತಾನೆ. ಅಲ್ಲಿಗೆ ಒಂದು ಮಗುವನ್ನ ಕೊಲೆ ಮಾಡಿ ಮುಗಿಸುವಂತಹ ಕೆಲಸವನ್ನ ಈ ಜೋಡಿ ಮಾಡಿತ್ತು. ಅದಾದ ಬಳಿಕ ಇನ್ನೊಂದು ಮಗು ಹುಟ್ಟುತ್ತೆ. ಅದು ಯಾವಾಗ ಅಂದ್ರೆ 2024ರಲ್ಲಿ. ಇವರಿಬ್ಬರ ಸಂಬಂಧ ಹೀಗೆ ಮುಂದುವರೆದಿತ್ತು. ಅನಿಶಾ ಮತ್ತೊಮ್ಮೆ ಗರ್ಭಿಣಿಯಾಗಿದ್ಲು. ಅನಿಶಾ ಮತ್ತೊಮ್ಮೆ ಮಗುವನ್ನ ಹೆತ್ತಿದ್ಲು 2024ರಲ್ಲಿ. ಆಗ್ಲೂ ಅಷ್ಟೇ ಮಗುವಿಗೆ ಜನ್ಮ ನೀಡ್ತಾ ಇದ್ದ ಹಾಗೆ ಆ ಮಗುವನ್ನ ಕತ್ತು ಹಿಸುಕಿ ಕೊಲ್ಲುವಂತಹ ಕೆಲಸವನ್ನ ಅನಿಶಾ ಮಾಡ್ತಾಳೆ. ಅದಾದ ಬಳಿಕ ಮತ್ತೆ ಪ್ರಿಯಕರ ಭವಿನ್ನನ್ನ ಕರೆದು ಆತನಿಗೆ ಮಗುವಿನ ಶವವನ್ನ ಕೊಡ್ತಾಳೆ. ಆತ ಅದನ್ನು ತಗೊಂಡು ಹೋಗಿ ಅಲ್ಲೆಲ್ಲೋ ಮತ್ತೊಂದು ಕಡೆಯಲ್ಲಿ ಗುಂಡಿ ತೋಡಿ ಆ ಮಗುವಿನ ಮೃತದೇಹವನ್ನ ಮಣ್ಣು ಮಾಡ್ತಾನೆ. ಇಷ್ಟೆಲ್ಲ ಇರುವಾಗ ಇಬ್ರು ಜೊತೆಯಾಗಿ ಇರ್ತಾರೆ. ಇಬ್ರು ಜೊತೆಯಾಗಿ ಕ್ರೈಮ್ ಮಾಡಿ ಜೊತೆಯಾಗಿ ಮುಚ್ಚಿ ಹಾಕಿರ್ತಾರೆ. ಆದ್ರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ರಾತ್ರಿ ಕಂಪ್ಲೀಟ್ ಆಗಿ ಟೈಟ್ ಆಗಿದ್ದಂಥ, ಕುಡಿದು ಟೈಟ್ ಆಗಿದ್ದಂಥ ಅನೀಶ್ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ಅದು ಈ 2 ನವಜಾತ ಶಿಶುಗಳ ಮೃತದೇಹದ ಅವಶೇಷಗಳ ಜೊತೆಗೆ, ಆ ಸ್ಕೆಲೆಟನ್ಗಳ ಜೊತೆಗೆ ಪೊಲೀಸ್ ಠಾಣೆಗೆ ಹೋಗಿದ್ದ. ನಾವು ಹೀಗೆ ಈ ಒಂದು ಕೃತ್ಯವನ್ನ ಮಾಡಿದೀವಿ, ಇಂಥ ಅಪರಾಧವನ್ನ ಮಾಡಿದೀವಿ, 2 ನವಜಾತ ಶಿಶುಗಳನ್ನ ಸಾಯಿಸಿದೀವಿ ಅಂತ ಹೇಳಿ ಪೊಲೀಸರ ಮುಂದೆ ತಪ್ಪು ಒಪ್ಪಿಕೊಂಡಿದ್ದ. ಆತ ಹಾಗೆ ಮಾಡೋದಕ್ಕೆ ಕಾರಣ ಆಗಿದ್ದು ಆತನಿಗೆ ಅನಿಶಾ ಮೇಲೆ ಮೂಡಿದ್ದಂಥ ಅನುಮಾನ. ಅನಿಶಾ ಇತ್ತೀಚೆಗೆ ಭವಿನ್ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲಂತೆ. ಜೊತೆಗೆ 2 ಫೋನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ಲಂತೆ. ಹಾಗಾಗಿ ಈತನಿಗೆ ಅನುಮಾನ ಶುರುವಾಗಿತ್ತು. ಈಕೆ ಮತ್ಯಾರನ್ನು ಮದುವೆಯಾಗಿ ಹೊರಟಿದ್ದಾಳೆ ಅನ್ನುವಂಥ ಅನುಮಾನ, ಆತಂಕ ಭವಿನ್ಗೆ ಕಾಡೋದಕ್ಕೆ ಶುರುವಾಗಿತ್ತು. ಆ ಕಾರಣಕ್ಕಾಗಿನೇ ಆತ ತಾನು ಮಣ್ಣು ಮಾಡಿದ್ದಂಥ ನವಜಾತ ಶಿಶುಗಳ ಮೃತದೇಹದ ಅವಶೇಷಗಳನ್ನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ಮಧ್ಯರಾತ್ರಿ 12:30ಯ ಸುಮಾರಿಗೆ ಪೊಲೀಸರಿಗೆ ತಾವು ಮಾಡಿದಂತಹ ಕೃತ್ಯವನ್ನ ಬಯಲು ಮಾಡಿತ್ತು. ಪೊಲೀಸರು ತಕ್ಷಣ ಅನೀಶ್ನನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ
ಮೊದಲಿಗೆ ಭವ್ಯನ್ನ ಅರೆಸ್ಟ್ ಮಾಡ್ತಾರೆ, ಅದಾದ ಬಳಿಕ ಅನೀಶಾಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇಬ್ರು ತಾವು ಮಾಡಿದಂತಹ ಕೃತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಆದ್ರೆ ಆಕೆಯ ಮನೆಯವರು ಮಾತ್ರ ನಮ್ಮ ಮಗಳು ಗರ್ಭಿಣಿಯಾಗಿದ್ದು ಗೊತ್ತಿಲ್ಲ, ಮಗುವನ್ನ ಆಕೆ ಹೆತ್ತಿದ್ದೋ ನಮಗ್ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.